ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಸಚಿವ ಕೃಷ್ಣ ಬೈರೇಗೌಡರು ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಕ್ಕಂತ ನಂತರದಲ್ಲಿ ಅವರಿಗೆ ಖಾತೆ ಹಂಚಿಕೆ ಆಯಿತು. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟಿದ್ರು. ನಗರಾಭಿವೃದ್ಧಿ ಖಾತೆ ಪೂರ್ಣವಾಗಿ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕೆ ಕೃಷ್ಣ ಬೈರೇಗೌಡರು ಅಸಮಾಧಾನಿತಗೊಂಡಿದ್ರು. ಅಂದರೆ ನನಗೆ BDA BMRDAಯನ್ನು ಹೊರತುಪಡಿಸಿ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಟ್ಟಿದ್ದಾರೆ, ಇದು ಅಪೂರ್ಣವಾದಂಥ ಖಾತೆ, ನಾನು ಹೇಗೆ ನಿಭಾಯಿಸಲಿ, ನನಗೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಅಸಮಾಧಾನ ಕೃಷ್ಣ ಬೈರೇಗೌಡರಿಗಿತ್ತು. ಅದಾದ ನಂತರ ಎಲ್ಲ ಮನವೊಲಿಕೆಯ ನಂತರದಲ್ಲಿ ಅವರು ತಮ್ಮ ಖಾತೆಯನ್ನು ವಹಿಸಿಕೊಂಡ್ರು. ಖಾತೆಯನ್ನು ವಹಿಸಿಕೊಂಡಂತಹ ಬೆನ್ನಲ್ಲೇ ಮೊದಲೇ ದಿನವೇ ಇವರು ಎಲ್ಲ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಮಾಡಿದ್ರು. ಸಭೆಯನ್ನು ಮಾಡಿ ಎಲ್ಲ ಅಧಿಕಾರಿಗಳನ್ನು ಪ್ರಮುಖವಾಗಿ ರಸ್ತೆ ವಿಚಾರ, ಅದರಲ್ಲೂ ಕೂಡ ಬೆಂಗಳೂರಿನ ರಸ್ತೆ ಏನಿದ್ದಾವಲ್ಲ, ಅದರಲ್ಲೂ ಗುಂಡಿ ತುಂಬಿರುವಂಥ ರಸ್ತೆಗಳು ಅಂತ ಏನು ಜನ ಆಡ್ಕೊಳ್ತಾರಲ್ಲ, ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ಹೇಳ್ತಾರೆ. ನೆಟ್ಟಗೆ ಬೇಸಿಕ್ ಕೆಲಸ ಅಂದರೆ ರಸ್ತೆಗಳೇ ಸರಿಯಿಲ್ಲ ಬೆಂಗಳೂರಿನಲ್ಲಿ, ಎಲ್ಲವೂ ಕೂಡ ಗುಂಡಿಮಯ. ಒಂದು ಮಳೆ ಬಂತು ಅಂತ ಹೇಳಿದ್ರೆ ರಸ್ತೆ ಯಾವುದು ಗುಂಡಿ ಯಾವುದು ಅಂತ ಗೊತ್ತಾಗಲ್ಲ. ಅಷ್ಟೆಲ್ಲ ಅಪಾಯಕಾರಿಯಾದಂಥ ರಸ್ತೆಗಳು, ಏನು ಬೇಕಾದರೂ ಎಂಥ ಗಂಭೀರವಾದಂಥ ಅಪಘಾತಗಳು ಬೇಕಾದರೂ ಸಂಭವಿಸಬಹುದು ಅನ್ನುವಂಥದ್ದು ಬಹುದೊಡ್ಡ ಆರೋಪ ಬೆಂಗಳೂರಿನ ಮೇಲಿರುವಂಥದ್ದು. ಈಗ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ವಹಿಸಿಕೊಂಡಿರುವಂಥದ್ದು ಮೇಲೆ ಕೃಷ್ಣ ಬೈರೇಗೌಡರ ಕೆಲಸದ ವೈಖರಿ ಬಗ್ಗೆಯೂ ಪ್ರಶ್ನೆ ಬರುತ್ತೆ, ಸರಿಯಾದಂಥ ರೀತಿಯಲ್ಲಿ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ. ಹೀಗಾಗಿ ಇವರು ಈ ಒಂದು ಖಾತೆಯನ್ನು ವಹಿಸಿಕೊಂಡಂಥ ಬೆನ್ನಲ್ಲೇ ಅಧಿಕಾರಿಗಳನ್ನು ಸಭೆ ಮಾಡಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ್ರು. ಏನಂತ, ರಸ್ತೆ ಹಾಕೋದು ರಸ್ತೆ ಕೆಲಸ ಏನು ರಾಕೆಟ್ ಸೈನ್ಸ್ ಅನ್ನುವಂಥ ಒಂದು ಮಾತನ್ನು ಕೇಳಿ ಎಲ್ಲ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ರು, ಚಳಿ ಬಿಡಿಸುವಂಥ ಕೆಲಸವನ್ನು ಮಾಡಿದ್ರು. ಎಲ್ಲರೂ ಇನ್ಮೇಲೆ ಸರಿಯಾಗಿ ನೆಟ್ ಕರೆಕ್ಟಾಗಿ ಕೆಲಸ ಮಾಡಬೇಕು ಅನ್ನುವಂಥ ವಾರ್ನಿಂಗನ್ನು, ಎಚ್ಚರಿಕೆಯನ್ನು ಕೂಡ ಖಾತೆ ವಹಿಸಿಕೊಂಡಂಥ ಮೊದಲ ದಿನವೇ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಕೃಷ್ಣ ಬೈರೇಗೌಡರು ವಾರ್ನಿಂಗ್ ಕೊಟ್ಟಿದ್ರು. ಅದಾದ ನಂತರ ಇವರ ಒಂದು ಪರಿಶೀಲನೆ ಏನಾಯ್ತಲ್ಲ, ಅಧಿಕಾರಿಗಳ ಜೊತೆ ಸಭೆ ನಂತರದಲ್ಲಿ ಪರಿಶೀಲನೆ ಏನಾಯ್ತಲ್ಲ, ಇದರಿಂದ ಈಗ ಒಬ್ಬರ ತಲೆದಂಡ, ಒಂದು ವಿಕೆಟ್ ಪತನ ಆಗಿರುವಂಥದ್ದು. ಎಸ್, ಸಂಪಂಗಿ ರಾಮನಗರದಲ್ಲಿ ರಸ್ತೆ ಕೆಲಸ ಸರಿಯಾಗಿ ಆಗಿಲ್ಲ. ರಸ್ತೆ ಕೆಲಸದಲ್ಲಿ AE ಅಸಿಸ್ಟೆಂಟ್ ಇಂಜಿನಿಯರ್ ಕಳ್ಳಾಟ ಆಡಿದ್ದಾರೆ ಅನ್ನುವಂಥ ಕಾರಣಕ್ಕೆ ಅವರನ್ನ ಕೆಲಸದಿಂದ ಕಿತ್ತು ಹಾಕಲಾಗಿದೆ, ತಲೆದಂಡ ಆಗಿರುವಂಥದ್ದು. ಸಂಪಂಗಿ ರಾಮನಗರದ ಅಸಿಸ್ಟೆಂಟ್ ಇಂಜಿನಿಯರ್ AE ಪೂಜಾರಪ್ಪ ಅನ್ನುವಂಥವರ ವಿಕೆಟ್ ಅಂದರೆ ತಲೆದಂಡ ಆಗಿರುವಂಥದ್ದು. ಅವರು ಆ ಭಾಗದ ರಸ್ತೆ ಡಾಂಬರೀಕರಣದಲ್ಲಿ ಕಳ್ಳಾಟ ಆಡಿದ್ದಾರೆ, ಸರಿಯಾದಂಥ ರೀತಿಯಲ್ಲಿ ಸರಿಯಾದಂಥ ಪ್ರಮಾಣದಲ್ಲಿ ಡಾಂಬರೀಕರಣ ಮಾಡಿಲ್ಲ, ಅದರಲ್ಲೂ ದುಡ್ಡು ಹೊಡೆದಿದ್ದಾರೆ, ಕಳ್ಳಾಟ ಆಡಿದ್ದಾರೆ ಅನ್ನುವಂಥ ಕಾರಣಕ್ಕೆ ಆ AE ಪೂಜಾರಪ್ಪ ಅನ್ನುವಂಥವರನ್ನ ಕೆಲಸದಿಂದ ಕಿತ್ತಾಕಲಾಗಿದೆ, ತಲೆದಂಡ ಮಾಡಲಾಗಿದೆ. ಮತ್ತು ಆ ಒಂದು ಭಾಗದ ಈ ಒಂದು ಡಾಂಬರೀಕರಣ ಏನಾಯ್ತಲ್ಲ, ಕೆಲಸಗಳೇನಾಯ್ತಲ್ಲ ರಸ್ತೆದು, ಅದರ ಕಾಂಟ್ರಾಕ್ಟ್ ತಗೊಂಡಿರುವಂತಹ ಕಾಂಟ್ರಾಕ್ಟರ್ನ ಡೀಟೇಲ್ಸ್ ಕೂಡ ನನಗೆ ತಂದುಕೊಡಿ, ಆ ಕಾಂಟ್ರಾಕ್ಟರ್ ಹೆಸರನ್ನು ಮತ್ತು ಆತನ ಡೀಟೇಲ್ಸನ್ನು ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸಿ ಅನ್ನುವಂಥ ಒಂದು ಆದೇಶವನ್ನು ಕೂಡ ಈಗ ಸಚಿವ ಕೃಷ್ಣ ಬೈರೇಗೌಡರು ಮಾಡಿರುವಂಥದ್ದಂತೆ. ಯಾಕೆ ಅಂತಂದರೆ ಈಗ ಒಂದು ರೀತಿಯಲ್ಲಿ ನಡಕ ಹೆದರಿಕೆ ಶುರುವಾಗ್ಬಿಟ್ಟಿದೆ ಈ ಒಂದು ಖಾತೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ಗಳಿಗೆ. ಈ ಹಿಂದೆ ಅಂದರೆ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆಯನ್ನು ವಹಿಸಿಕೊಂಡಿದ್ರು. ಬಹಳ ಒಂದು ಸಮರ್ಥವಾದಂಥ ರೀತಿಯಲ್ಲಿ ಕಂದಾಯ ಇಲಾಖೆಯನ್ನು ವಹಿಸಿಕೊಂಡು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಶಹಬಾಜ್ ಗಿರಿ ಮತ್ತು ಜೊತೆಗೆ ಬೇಕಾದಷ್ಟು ಜನರ ಪ್ರಶಂಸೆಯನ್ನು ಪಡೆದಂಥವರು ಕೃಷ್ಣ ಬೈರೇಗೌಡರು. ಅಂಥವರಿಗೆ ಈ ಬಾರಿ DK ಅವರ ಸಂಪುಟದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಬಹಳಷ್ಟು ನಿರೀಕ್ಷೆಗಳು ಕೃಷ್ಣ ಬೈರೇಗೌಡರ ಮೇಲಿದೆ. ಬಹಳ ಒಳ್ಳೆ ರೀತಿಯಾದಂಥ ಕೆಲಸವನ್ನು ಮಾಡ್ತಾರೆ, ಉತ್ತಮವಾದಂಥ ಸಚಿವರು, ಭ್ರಷ್ಟಾಚಾರಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ, ಜನಪರವಾದಂಥ ಉತ್ತಮವಾದಂಥ ಕೆಲಸಗಳನ್ನು ಮಾಡ್ತಾರೆ. ಇದರಿಂದಾಗಿ ಆಡಳಿತ ಪಕ್ಷಕ್ಕೂ ಕೂಡ, ಸರ್ಕಾರಕ್ಕೂ ಕೂಡ, ಮುಖ್ಯಮಂತ್ರಿಗಳು ಕೂಡ ಒಳ್ಳೆಯ ಹೆಸರು ತರುವಂಥ ಕೆಲಸವನ್ನು ಕೃಷ್ಣ ಬೈರೇಗೌಡರು ಮಾಡ್ತಾರೆ ಅಂತ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟಿದ್ದಾರೆ. ಬೇಸಿಕ್ ಥಿಂಗ್ಸ್ ಅಂತ ಏನು ಹೇಳ್ತೀವಲ್ಲ, ಪ್ರಮುಖವಾಗಿ ರಾಜಧಾನಿ ಬೆಂಗಳೂರಿನ ವಿಚಾರದಲ್ಲಿ ಏನೆಲ್ಲ ಗಮನ ಹರಿಸಬೇಕಲ್ಲ ಅದೆಲ್ಲವನ್ನೂ ಕೂಡ ಇಂಚಿಂಚಾಗಿ ಈಗ ಗಮನ ಹರಿಸಿ, ಏನಿ ಬೇಜವಾಬ್ದಾರಿತನದಿಂದ ಸೋಮಾರಿತನದಿಂದ ಕೂತ್ಕೊಂಡು ದುಡ್ಡು ಹೊಡ್ಕೊಂಡು ಕೂತಿದ್ದಾರಲ್ಲ ಅಧಿಕಾರಿಗಳು, ಕಾಂಟ್ರಾಕ್ಟರ್ಗಳು, ಅವರೆಲ್ಲರ ಚಳಿ ಬಿಡಿಸುವಂಥ ಕೆಲಸವನ್ನು ಕೂಡ ಜೊತೆಗೆ ಚುರುಕು ಮುಟ್ಟಿಸುವಂಥ ಕೆಲಸಕ್ಕೆ ಈಗ ಕೃಷ್ಣ ಬೈರೇಗೌಡರು ಮುಂದಾಗ್ತಾ ಇರುವಂಥದ್ದು. ಬಹಳ ಕಮ್ಮಿ ಆಗಿದೆ, ಇನ್ನೂ ಕೆಲವು ದಿನಗಳು ಕಳೆದಿರುವಂಥದ್ದು ಅವರು ಅಧಿಕಾರವನ್ನು ತೆಗೆದುಕೊಂಡು ಖಾತೆಯನ್ನು ವಹಿಸಿಕೊಂಡು. ಇನ್ನೂ ಉಳಿದಂಥ 2 ವರ್ಷಗಳ ಕಾಲಕ್ಕೆ ಕೃಷ್ಣ ಬೈರೇಗೌಡರು ಯಾವ ರೀತಿಯನ್ನು ಕೆಲಸವನ್ನು ಮಾಡ್ತಾರೆ, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಯಾವ ರೀತಿ ವಹಿಸಿಕೊಂಡು ಯಾವ ರೀತಿ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾರೆ, ಬೆಂಗಳೂರಿಗೆ ಏನೆಲ್ಲ ಪರಿವರ್ತನೆಗಳು, ಉತ್ತಮವಾದಂಥ ಕೆಲಸವನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.